ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಪಹಲ್ಗಾವ್ನ ಘಟನೆ ನಡೆದ ಮೇಲೆ ಇವತ್ತಿನವರೆಗೂ ಒಂದೊಂದು ದಿನ ಒಂದೊಂದು ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇದೆ. ಮೊದಲ ದಿನವೇ ನನ್ನ ವಾದ ಏನಿತ್ತು ಅಂತಂದರೆ, ಇದು ಸ್ಥಳೀಯರ ಸಪೋರ್ಟ್ ಇಲ್ಲದೆ ನಡೆದಿರುವಂತಹ ಒಂದು ಕೆಲಸ ಅಲ್ಲ. ಅಂದರೆ ಲೋಕಲ್ಸ್ ಗೊತ್ತಾಗಲ್ವೇನ್ರಿ, ಯಾರೋ ಈಗ ಇವ್ನು ನಮ್ಮೂರೋನಲ್ಲ, ಇವನೆಲ್ಲೋ ಗನ್ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ ಅಂತಂದರೆ ಇವನು ಯಾರೋ ನಮಗೆ ಸೇರಿದವನಲ್ಲ, ಇವನೇನೋ ಇಲ್ಲಿ ಕೆಟ್ಟ ಕೆಲಸ ಮಾಡೋಕ್ಕೆ ಬಂದಿದ್ದಾನೆ ಅಂತ ಲೋಕಲ್ಸ್ಗೆ ಗೊತ್ತಿದ್ದೇ ಮಾಡೋಕ್ಕೆ ಸಾಧ್ಯ. ಅವ್ರ ಸಪೋರ್ಟ್ ಇಲ್ಲದೇ ಅವರು ಹಳ್ಳಿಗಳನ್ನು ದಾಟಿ, ಯಾಕಂದರೆ LOCಯಿಂದ 50 ಕಿಲೋಮೀಟರ್ ಹತ್ತಿರ ದೂರದಲ್ಲಿದೆ ಪಹಲ್ಗಾಂವ್. ಅಷ್ಟು ದೂರದವರೆಗೆ ಯಾರಿಗೂ ಕಾಣದ ಹಾಗೆ ಬಚ್ಚಿಟ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಸ್ಥಳೀಯರ ಸಪೋರ್ಟ್ ಬೇಕೇ ಬೇಕು. ಆ ಸಪೋರ್ಟ್ ಇಟ್ಟುಕೊಂಡ್ರೇ ಅವ್ರು ಅಲ್ಲಿ ತನಕ ಬರೋಕ್ಕೆ ಸಾಧ್ಯ. ಸೊ ಇದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷಿಗಳು ಅವಾಗ ನಮಗೆ ಕಾಣಿಸ್ತಾ ಇದೆ, ಸಿಗ್ತಾ ಇದೆ. ಈಗ ಅದೇ ತರಹದ ಮತ್ತೊಂದು ವಿಡಿಯೋ ನಿನ್ನೆಯಿಂದ ವೈರಲ್ ಆಗಿದೆ. ಮೊದಲು ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. पैर लंबा करो. ಇದರಲ್ಲಿ ಜಿಪ್ ಲೈನರಲ್ಲಿ ಹೋಗ್ತಾ ಇರುವ ವ್ಯಕ್ತಿ ಅಹಮದಾಬಾದ್ನ ರಿಷಿ ಭಟ್ ಅಂತ. ಅವತ್ತಿನ ದಿನವೇ ಅಂದರೆ ದಾಳಿ ನಡೆಯುವ ಸಂದರ್ಭದಲ್ಲೇ ರಿಷಿ ಭಟ್ ಜಿಪ್ ಲೈನ್ನಲ್ಲಿ, ಪಹಲ್ಗಾವ್ನಲ್ಲಿರುವ ಜಿಪ್ ಲೈನ್ನಲ್ಲಿ ಹೋಗುವಾಗ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಆ ಜಿಪ್ ಲೈನ್ನ ರಿಲೀಸ್ ಮಾಡುವ ಸಮಯದಲ್ಲಿ ಅಲ್ಲಿದ್ದಂತಹ ಜಿಪ್ ಲೈನ್ನಲ್ಲಿ ಕೆಲಸ ಮಾಡುವ ವ್ಯಕ್ತಿ ಇವರನ್ನು ಕಳಿಸುವ ಮುಂಚೆ ಅವನಿಗೆ ಗುಂಡಿನ ಶಬ್ದ ಕೇಳುತ್ತೆ. ವಿಡಿಯೋದಲ್ಲೂ ನಿಮ್ಗೆ ಕೇಳಿಸುತ್ತದು ಗುಂಡಿನ ಶಬ್ದ ಕೇಳುತ್ತೆ. ಸೊ ಇವನಿಗೆ ಗೊತ್ತಾಗುತ್ತೆ, ಎಸ್, ಇವರು ಅಟ್ಯಾಕ್ ಶುರು ಮಾಡಿದ್ದಾರೆ ಅಂತ. ಇಮಿಡಿಯೇಟ್ಲಿ ಅವನು 3 ಸಲ ಅಲ್ಲಾಹು ಅಕ್ಬರ್ ಅಂತ ಕೂಗ್ತಾನೆ. ಕೂಗಿ ಈ ಮನುಷ್ಯನ ಬಿಡ್ತಾನೆ. ಈ ಮನುಷ್ಯ ಏನೂ ಗೊತ್ತಿಲ್ಲದೆ ಸೆಲ್ಫಿ ವಿಡಿಯೋ ಮಾಡಿಕೊಂಡು ಆ ಕಾರ್ನರಿಂದ ಈ ಕಾರ್ನರ್ಗೆ ಬರ್ತಾನೆ ಮನುಷ್ಯ. ಅಲ್ಲಿಗೆ ಬರೋ ಅಷ್ಟರೊಳಗೆ ಆ ವಿಡಿಯೋದೊಳಗಡೆ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡ್ತಾ ಇರೋದು, ಗುಂಡಿನ ದಾಳಿ ನಡೀತಾ ಇರೋದು, ಆಲ್ರೆಡಿ ಒಬ್ಬ ವ್ಯಕ್ತಿ ಓಡ್ ಬರ್ತಾ ಇದ್ದವನಿಗೆ ಗುಂಡು ಬಿದ್ದು ಅವನು ಕೆಳಗೆ ಬಿದ್ದು ಸಾಯೋದು, ಇವೆಲ್ಲ ರೆಕಾರ್ಡ್ ಆಗಿರುತ್ತೆ. ಈ ಮನುಷ್ಯನಿಗೆ ಅದು ಗೊತ್ತೇ ಆಗಲ್ಲ. ಈ ಮನುಷ್ಯನ ಉದ್ದೇಶ ಏನು ಅಂತಂದರೆ, ಜಿಪ್ಲೈನಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಅವ್ರ ಮೊಬೈಲ್ ಸ್ಕ್ರೀನಲ್ಲಿ ಏನು ಕಾಣ್ತಿದೆ, ಏನು ಬರ್ತಿದೆ, ಏನು ಕಾಣಿಸ್ತಿದೆ ಕಾಣಲ್ವಲ್ಲ, ಸುಮ್ಮನೆ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾನೆ ಮನುಷ್ಯ. ಸೊ ಆ ಕಾರ್ನರ್ಗೆ ಹೋದ್ಮೇಲೆ ಗೊತ್ತಾಗಿದೆ ಇಲ್ಲೇನೋ ನಡೀತಾ ಇದೆ ಅಂತ. ಅಲ್ಲಿ ಆಲ್ರೆಡಿ ಕಾಯ್ತಿದ್ದಂಥ ವೈಫು ಮಕ್ಕಳನ್ನ ಕಾಪಾಡಿಕೊಂಡು ಅಲ್ಲಿಗೆ 25 ನಿಮಿಷಕ್ಕೆ ಅಲ್ಲಿ ಭಾರತೀಯ ಯೋಧರು ಬಂದಿದ್ದಾರೆ. ಬಂದು ಅವ್ರನ್ನ ಪ್ರೊಟೆಕ್ಟ್ ಮಾಡಿ ಅವ್ರನ್ನ ಅಲ್ಲಿಂದೆಲ್ಲ ಅಷ್ಟೊತ್ತಿಗೆ ಇವರೆಲ್ಲ ಕೆಲಸ ಮುಗಿಸಿ ಹೋಗ್ಬಿಟ್ಟಿದ್ದಾರೆ ಬಿಡಿ. ಸೊ ಯಾಕೆ ಈ ಮಾತನ್ನು, ಈ ವಿಡಿಯೋನ ನಾನು ಅಡ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಮತ್ತೊಮ್ಮೆ ಇಲ್ಲಿ ಸಾಬೀತಾಗ್ತಾ ಇದೆ, ಕಾಶ್ಮೀರದೊಳಗಿರುವ ಕೆಲ ಮುಸಲ್ಮಾನರು, ಕಾಶ್ಮೀರದಲ್ಲಿರುವ ಕೆಲವರು, ಅಲ್ಲಿನ ಲೋಕಲೈಟ್ಸ್ ಏನು ಉದ್ಧಾರ ಆಗ್ತಿರುವ ಕಾಶ್ಮೀರವನ್ನು ಅವರು ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಆರ್ಟಿಕಲ್ 370 ಹೋದ ಮೇಲೆ ಬದಲಾದ ಕಾಶ್ಮೀರವನ್ನು ಅವರು ಒಪ್ಕೋತಾ ಇಲ್ಲ. ಅವರಿಗೆ ಹಳೆಯ ಕಲ್ಲು ತೂರುವ, ಗುಂಡಿನ ಸದ್ದು ಕೇಳುವ ಕಾಶ್ಮೀರವೇ ಬೇಕು. ಇಲ್ಲ ಅಂತಂದರೆ ಒಂದು ಬುಲೆಟ್ ಸೌಂಡ್ ಕೇಳಿದ ಮೇಲೆ ಎಷ್ಟು ಅಲರ್ಟ್ ಆಗಿರೋ ಮನುಷ್ಯ ಅವ್ನು ನೋಡ್ತಾನೆ, ಆ ಕಡೆ ಬುಲೆಟ್ ಸೌಂಡ್ ಕೇಳುತ್ತೆ, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ಅಂದ್ಬಿಟ್ಟು ತಳ್ತಾನೆ ಮನುಷ್ಯ. ತಳ್ಳಿದ ಕೂಡಲೇ ಈ ವ್ಯಕ್ತಿ ಗೊತ್ತಿಲ್ಲದೇ ರೆಕಾರ್ಡ್ ಮಾಡ್ಕೊಂಡು ಬಂದಾಗ ಇವತ್ತು ಅದರೊಳಗೆ ನಿನ್ನ ಪ್ರೂಫ್ಗಳು ಸಿಗುತ್ತೆ. ನನಗೆ ಗೊತ್ತಿದ್ದ ಹಾಗೆ ಈ ರಿಷಿ ಭಟ್ ಈ ವಿಡಿಯೋ ನೋಡಿದ ಮೇಲೆ ಇಮಿಡಿಯೇಟ್ಲಿ ಅವನು ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಅವನನ್ನು ಹೊಡೆದು ಎಳ್ಕೊಂಡು ಬಂದಿರ್ತಾರೆ. ಇಷ್ಟೊತ್ತಿಗೆ ನಿನಗೆ ಗುಂಡಿನ ಶಬ್ದ ಕೇಳಿಸ್ಲಿಲ್ವಾ? ನೀನು ಯಾಕೆ, ಯೂಶ್ವಲಿ ಯಾರು ಮಾಡ್ತಾರೆ, ಅಲ್ಲಾಹು ಅಕ್ಬರ್ ಅಂತ ಕೂಗ್ಬಿಟ್ಟು ಯಾರು ಜಿಪ್ ಲೈನ್ ಬಿಡ್ತಾರೆ ಕೆಲಸ ಮಾಡೋನಿಗೆ ಅಲ್ವಾ? ಸೊ ಗೊತ್ತಿಲ್ಲ ಯಾವ ಸೆಂಟೆನ್ಸನ್ನು ಯಾವಾಗ ಯಾವ ಸಂದರ್ಭದಲ್ಲಿ ಬಳಸ್ತಾ ಇದ್ರು, ಅದೆಲ್ಲ ಆ ಕಡೆ ಇಟ್ಬಿಡೋಣ. ಆದರೆ ಸ್ಥಳೀಯರಿಗೆ ನಾನು ಹೇಳ್ತಾ ಇರೋದು, ಸ್ವರ್ಗ ಆಗ್ತಾಯಿದೆ ಗುರು ಕಾಶ್ಮೀರ. ದಿನ ಬೆಳಗಾದರೆ ಕಲ್ಲು ತೂರಾಟ, ದಿನ ಬೆಳಗಾದರೆ ಗುಂಡಿನ ಸದ್ದು, ದಿನ ಬೆಳಗಾದರೆ ಘೋಷಣೆಗಳು, ದಿನ ಬೆಳಗಾದರೆ ಪ್ರತಿಭಟನೆ, ದಿನ ಬೆಳಗಾದರೆ ಅವರು ಏನು ಉಗ್ರಗಾಮಿಗಳ ಕಾಟ, ಇಷ್ಟೆಲ್ಲ ಇದ್ದ ಕಾಶ್ಮೀರ ಇವತ್ತು ಮತ್ತೆ ಚಿಗುರ್ಕೊಂಡು
ಹಸಿರಿನಿಂದ ಕಂಗೊಳಿಸಿ, ಹಿಮದಿಂದ ಕಂಗೊಳಿಸಿ, ಸಾವಿರಾರು ಜನರಿಗೆ, ಪ್ರವಾಸಿಗರಿಗೆ ಅಲ್ಲಿ ಅದ್ಭುತವಾದ ಕಾಶ್ಮೀರವನ್ನು ತೋರಿಸುವ ಸಂದರ್ಭ ಬಂದು ಪ್ರತಿದಿನವೂ ಸಾವಿರಾರು ರೂಪಾಯಿಗಳನ್ನು ದುಡಿದು ಜೋಬಲ್ಲಿ ಹಾಕ್ಕೊಂಡು ಹೋಗೋ ದಿನಗಳು ಬರ್ತಾ ಇದೆ. ಕಾಶ್ಮೀರದ ಆ್ಯಪಲ್ ಪ್ರವಾಸಿಗರಿಗೆ ಹತ್ತಿರ ಆಗ್ತಾ ಇದೆ. ಪ್ರತಿಯೊಂದು ಜಾಗವನ್ನು ಜನ 6-7 ಕಿಲೋಮೀಟರ್ ನಡ್ಕೊಂಡು ಹೋಗೋ, ಕುದುರೆಯಲ್ಲಿ ಹೋಗೋ ನೋಡ್ತಾ ಇದ್ದಾರೆ. ಕಾಶ್ಮೀರ ಇಷ್ಟು ಚೆನ್ನಾಗಿದೆಯಾ, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಸ್ಕೊಳ್ಳುವ ಒಂದು ಜಾಗದಲ್ಲಿ ಇಂಥದ್ದೊಂದು ದುರಂತ ನಡೆದಾಗ ಅದಕ್ಕೆ ಕಾಶ್ಮೀರದ ಲೋಕಲೈಟ್ಸ್, ಸ್ಥಳೀಯರೇ ಸಪೋರ್ಟ್ ಮಾಡಿದ್ರು ಅಂತಾದಾಗ ಎಷ್ಟು ಬೇಸರ ಆಗುತ್ತೆ. ಇನ್ನೊಂದು ಕಾಶ್ಮೀರದ್ದು, ನಿನ್ನೆ ಮಹಾರಾಷ್ಟ್ರದ್ದು ಕೆಲವು ವಿಡಿಯೋಗಳನ್ನು ನೋಡ್ತಾ ಇದ್ದೆ. ಕೆಲವು ಮುಸಲ್ಮಾನರನ್ನು ಹೋಗಿ ಪಬ್ಲಿಕ್ ಮೀಡಿಯಾದವ್ರು ಮಾತಾಡಿಸಿದ್ರೆ ನೀವು ಪಾಕಿಸ್ತಾನದವರು ಅಂತ ಯಾಕೆ ಬ್ಲೇಮ್ ಮಾಡ್ತೀರಾ? ಪಾಕಿಸ್ತಾನದವರೇ ಮಾಡಿದ್ದು ಅಂತ ಏನು ಗ್ಯಾರಂಟಿ ಇದೆ? ಇಲ್ಲ, ಅವರು ರೇಖಾಚಿತ್ರ ಬಿಟ್ಟಿದ್ದಾರೆ. ರೇಖಾಚಿತ್ರ ಬಿಟ್ಟಿರೋ 3ರಲ್ಲಿ 2 ಪಾಕಿಸ್ತಾನದವರು ಅಂತ ಕನ್ಫರ್ಮ್ ಆಗಿದೆ ಅಂತಂದರೆ ಯಾರು ನೋಡಿದ್ದಾರೆ? ನಾವೇನಾದರೂ ಹೋಗಿ ನೋಡಿದ್ದೀವಿ ಅವರೇ ಮಾಡಿರೋದು ಅಂತೇಳಿ? ಅಂದರೆ ದ ಸ್ಟಿಲ್ ಸಪೋರ್ಟಿಂಗ್ ಪಾಕಿಸ್ತಾನೀಸ್. ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಕೆಲ ಮುಸ್ಲಿಮರು, ಎಲ್ಲರೂ ಅಂತ ನಾನು ಹೇಳಲ್ಲ, ಕೆಲವರಿಗೆ ಮೊನ್ನೆ ನೋಡಿದ್ರಿ, ಮೊನ್ನೆ ಅದು ಕಲಬುರಗಿ ಎಲ್ಲೋ ರಸ್ತೆ ಮೇಲೆ ಪಾಕಿಸ್ತಾನದ ಬಾವುಟಗಳನ್ನ ಹಾಕಿದ್ರು. ಅಂದರೆ ತುಳ್ಕೊಂಡು ಹೊರಡಿ, ಅದು ಜೀಬ್ರಾ ಕ್ರಾಸ್ ಬರುತ್ತಲ್ಲ, ಆ ಥರ ಪಾಕಿಸ್ತಾನದ ಧ್ವಜವನ್ನು ಹಾಕಿದ್ರು. ಕೋಮುಗಳ ಬಗ್ಗೆ ಪ್ರಚೋದನೆ ಅಂತ ಹೇಳಿ ಬಜರಂಗ್ ದಳದ ಒಂದಿಷ್ಟು ಜನನ ಅರೆಸ್ಟ್ ಮಾಡಿದ್ರು. VHPನ ಬಜರಂಗ್ ದಳದವ್ರನ್ನ ಅರೆಸ್ಟ್ ಮಾಡಿದ್ರು. ನಾನು ಹೇಳೋದು, ಪಾಕಿಸ್ತಾನದ ಬಾವುಟವನ್ನು ಭಾರತದ ರಸ್ತೆಯಲ್ಲಿ ಹಾಕಿದರೆ ಯಾರ ಕೋಮು ಭಾವನೆಗೆ ಧಕ್ಕೆ ಆಗುತ್ತೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಪಾಕಿಸ್ತಾನದಂತಹ ಶತ್ರು ರಾಷ್ಟ್ರದ ನಮ್ಮ ತುಂಬ ಅಂದರೆ ಏನೂ ಅರಿಯದ 26 ಜನರನ್ನು ಕೊಂದಂತಹ ಪಾಪಿ ರಾಷ್ಟ್ರದ ಧ್ವಜವನ್ನು ಕರ್ನಾಟಕದ ಒಂದು ನಗರದ ರಸ್ತೆಯ ಜೀಬ್ರಾ ಕ್ರಾಸ್ ಮೇಲೆ ಹಾಕಿ ಅದರ ಮೇಲೆ ಗಾಡಿ ಓಡಿಸಿ ಅದನ್ನು ತುಳ್ಕೊಂಡು ಓಡಾಡಿ ಅಂತ ಹೇಳಿದ್ರೆ ಇಲ್ಲಿನ ಯಾವ ಧರ್ಮದವರಿಗೆ ಕೋಮು ಭಾವನೆಗೆ ಹರ್ಟ್ ಆಗುತ್ತೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅದಾದ ಮೇಲೆ ಒಂದಿಷ್ಟು ಜನ ಮುಸ್ಲಿಂ ಹೆಣ್ಮಕ್ಳು ಬರ್ತಾರೆ, ಅವರು ಆ ಧ್ವಜನೆಲ್ಲ ಎತ್ಕೊಂಡು ಬೈಕೊಂಡು ಎತ್ಕೊಂಡು ಹೋಗ್ತಾರೆ. ಅವ್ರ ಮೇಲೆ ಏನಾಗಿಲ್ಲ, ಕೇಸ್ ಆಗಿದ್ದು ಇವ್ರ ಮೇಲೆ. ಇದು ಬರೀ ಇಲ್ಲಲ್ಲ, ದೇಶದ ಮೂಲೆಯಲ್ಲಿ ಬೇರೆ ಬೇರೆ ನಗರಗಳಲ್ಲಿ ನಡೆದಿದೆ, ಎಲ್ಲೂ ಅರೆಸ್ಟ್ ಆಗಿಲ್ಲ. ಕರ್ನಾಟಕದಲ್ಲಿ ಮಾತ್ರ ಅರೆಸ್ಟ್ ಮಾಡಿರೋದು. ಅದು ಹೇಗೆ? ಪಾಕಿಸ್ತಾನದವರನ್ನ ಬೈದ್ರೆ ಇಲ್ಲಿ ಕೋಮು ಭಾವನೆ ಹಾಳಾಗುತ್ತೆ ಅಂತಂದ್ರೆ ಯಾರವರು? ಹೂ ಆರ್ ದೇ? ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ನಿಜವಾದ ಶತ್ರು ಪಾಕಿಸ್ತಾನವಲ್ಲ, ನಿಜವಾದ ಶತ್ರುಗಳು ಪಾಕಿಸ್ತಾನದಿಂದ ಬಂದ ಆ ಹಂತಕರಲ್ಲ. ನಿಜವಾದ ಶತ್ರುಗಳು ನಮ್ಮೊಳಗಿರುವ ಆ ಸಪೋರ್ಟ್ ಮಾಡ್ತಾ ಇರೋ ಲೋಕಲೈಟ್ಸು, ಇಲ್ಲೆಲ್ಲೋ ಕೋಮು ಭಾವನೆಗೆ ಧಕ್ಕೆ ತಂದ್ಕೊಳ್ಳೋ ಇಲ್ಯಾರೋ ಇದಾರಲ್ಲ, ಇವ್ರುಗಳು ನಮ್ಮ ಶತ್ರುಗಳು. ಇವ್ರನ್ನ ಕಂಟ್ರೋಲ್ ಮಾಡೋದು ಕಷ್ಟ. ಯಾಕಂದರೆ ಇವ್ರು ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ. ನನ್ನ ನಿಜ ಹೇಳ್ತೀನಲ್ಲ, ನಿನ್ನೆ ರಾತ್ರಿ ಮುಲ್ಕ್ ಅಂತ ಒಂದು ಹಿಂದಿ ಸಿನಿಮಾ ನೋಡ್ತಾ ಇದ್ದೆ, ರಿಷಿ ಕಪೂರ್ ಅವ್ರದ್ದು. ಅದರಲ್ಲಿ ಒಬ್ಬ ಸಚ್ಚಾ ಮುಸಲ್ಮಾನನ ಬಗೆಗಿನ ಒಂದು ಕಥೆ ತುಂಬ ಅದ್ಭುತವಾಗಿ ನರೇಟ್ ಮಾಡಿದ್ದಾರೆ. ತುಂಬ ಅದ್ಭುತವಾದ ಒಂದು ಕೋರ್ಟ್ ರೂಮ್ ಸ್ಟೋರಿ. ಬಿಡುವಾದಾಗ ನೋಡಿ, ಮುಲ್ಕ್ ಅಂತ, ಅಮೆಝಾನ್ ಪ್ರೈಮ್ನಲ್ಲಿರ್ಬೇಕು ಸಿನಿಮಾ. ಸೊ ಅದನ್ನು ನಿಜ ಅನ್ನಿಸ್ತು, ಇಂಥವರು ಇರ್ತಾರೆ ಈ ನೆಲ. ಇಲ್ಲಿ ನಾವು ಮತ್ತು ಅವರು ಅನ್ನುವ ವ್ಯತ್ಯಾಸವಿಲ್ಲದ, ನಾವು ಮತ್ತು ಅವರು ಅಲ್ಲ, ನಾವು ಅಂತೇಳಿ ನಿಂತ್ಕೋಬೇಕು ಈ ದೇಶದಲ್ಲಿ ಅನ್ನುವ ಭಾವನೆ ಯಾವಾಗ ಈ ತರಹದ ಜನರಿಗೆ ಬರುತ್ತೋ ಅವತ್ತು ಈ ದೇಶ ನಿಜವಾಗ್ಲೂ ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ. ಈ ನೆಲ ನಮ್ಮದು ಅಂತ ಅನ್ನಿಸ್ಬೇಕು. ಪಾಕಿಸ್ತಾನಕ್ಕೆ ಬೈದಾಗ, ಪಾಕಿಸ್ತಾನಕ್ಕೆ ಯುದ್ಧ ಮಾಡ್ತೀವಿ ಅಂತಂದಾಗ ನಿಮಗೆ ಇಲ್ಲ 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 ಹಂಗೆಲ್ಲ ಆಗಬಾರ್ದು, ಪಾಕಿಸ್ತಾನ ಸ್ವರ್ಗ ಅಂತ ಕುತ್ಕೊಂಡ್ಬಿಟ್ರೆ ಇದೆಯಲ್ಲ, ಅದು ಕಷ್ಟ. ಈಗಲೂ ಅದೇ ಮನಸ್ಥಿತಿಯಲ್ಲಿದ್ದರೆ ಕಷ್ಟ. ಗೊತ್ತಿಲ್ಲ, ಒಂದು ಕಡೆ ಪಾಕಿಸ್ತಾನ ಯುದ್ಧಕ್ಕೆ ಬೆಚ್ಚಿ ಬಿದ್ದು ಕೂತಿದೆ. ಆಲ್ರೆಡಿ ಹತ್ತತ್ರ 5,000 ಜನ ಪಾಕಿಸ್ತಾನಿ ಸೈನಿಕರು ಕಳೆದ ಒಂದು ಅಂದರೆ ಇನ್ಸಿಡೆಂಟ್ ಆಗಿ ಮುಗಿಯೋರೊಳಗೆ ಇಷ್ಟು ಜನ ರಿಸೈನ್ ಮಾಡಿಬಿಟ್ಟಿದ್ದಾರೆ. 5,000 ಜನ ಸೈನಿಕರು ರಿಸೈನ್ ಮಾಡಿಬಿಟ್ಟಿದ್ದಾರೆ, ಹೆದರಿ ಭಾರತಕ್ಕೆ. ಅಲ್ಲಿನ ಸೇನಾ ಮುಖ್ಯಸ್ಥನ ವಿರುದ್ಧನೇ ಜನ ಬಂಡೆದ್ಬಿಟ್ಟವ್ರೆ, ಪ್ರತಿಭಟನೆಗಳು ನಡೀತಾ ಇದೆ. ಹೀಗಿರುವ ರಾಷ್ಟ್ರದ ಬಗ್ಗೆ ಅಪಾರ ಪ್ರೀತಿಯನ್ನು ಹೊಂದಿರುವ ಇಲ್ಲಿನ ಸ್ಥಳೀಯರು ಯಾರಿದ್ದೀರಿ, ನಿಮಗೆಲ್ಲ ಕಾದಿದೆ ಮಾರಿ ಹಬ್ಬ, ಅದಂತೂ ಸತ್ಯ. ಇನ್ನೂ ಅದನ್ನೇ ನಾವು ಓಲೈಸ್ಕೊಂಡೇ, ಇವತ್ತು ಪಾಕಿಸ್ತಾನವನ್ನು ಓಲೈಸ್ಕೊಂಡು ಆ ಉಗ್ರರನ್ನು ಓಲೈಸ್ಕೊಂಡೇ ನಾವು ಬದುಕ್ಬಿಡ್ತೀವಿ ಅಂತಂದರೆ ಅದು ನಿಮ್ಮ ಭ್ರಮೆ. ದ ಬ್ಯಾಡ್ ಟೈಮ್ ಸ್ಟಾರ್ಟೆಡ್.
ಆ್ಯಂಡ್ ಉತ್ತರ ಸದ್ಯದಲ್ಲೇ ಸಿಗುತ್ತೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.